ದಳಪತಿ ಕ್ರಮಕ್ಕೆ ಮುಂದಾದ್ರೂ ಮುಂದಾಗಲಿ, ನಮ್ಮನ್ನ ಉಚ್ಚಾಟನೆ ಮಾಡಿದ್ರು ಪರವಾಗಿಲ್ಲ, ತೊಂದರೆ ಇಲ್ಲ. ಅದರಿಂದ ಎಲ್ಲದಕ್ಕೂ ಕೂಡ ನಾವು ರೆಡಿ. ಆ ನಾಲ್ಕರು ರೆಡಿ ಇದ್ದೇ ಕ್ರಾಸ್ ಓಟ್ ಅನ್ನ ಮಾಡಿರುವಂಥದ್ದು, ಎಲ್ಲದಕ್ಕೂ ರೆಡಿಯಾಗಿಯೇ ಆ ನಾಲ್ವರು ಈಗ ಕ್ರಾಸ್ ಓಟ್ ಅನ್ನ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕುಮಾರಸ್ವಾಮಿ ಕೌಂಟರ್ ಪಾಲಿಟಿಕ್ಸ್ ಅನ್ನ ನೀಡುತ್ತಾರಾ? ಅವರ ಅಸಲಿ ಬಂಡವಾಳ ಬಿಚ್ಚಿಡಲೆಂದೇ ಪರಿಷತ್ ಸಮರವನ್ನ ಮಾಡಿದ್ರ? ಹೋಗೋರು ಹೋಗಲಿ ಅಂತ ಈಗ ಎಚ್.ಡಿ. ಕುಮಾರಸ್ವಾಮಿ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಕುಮಾರಸ್ವಾಮಿ ಕೈಯಲ್ಲಿ ಕ್ರಾಸ್ ಓಟ್ ವೀರರ ಒಂದು ಜಾತಕ ಇದೆ. ಈಗ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ ಎಚ್.ಡಿ. ಕುಮಾರಸ್ವಾಮಿ. ಈ ರೀತಿ ಹೇಳಿಕೆಯನ್ನು ಅವ್ರು ನೀಡಿರುವಂಥದ್ದು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಕ್ರಮದ ಸುಳಿವನ್ನ ಕೊಟ್ಟಿದ್ದಾರೆ. ನಾಲ್ವರ ರಾಜಕೀಯ ನಿರ್ನಾಮಕ್ಕೆ ಭೀಷಣ ಪ್ರತಿಜ್ಞೆಯನ್ನ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ದಳಪತಿ ಎಚ್.ಡಿ.ಕೆ ರಣರಣ ರಾಜ್ಯ ರಾಜಕೀಯದಲ್ಲಿ ಇದು ಸಂಚಲನ. ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್. ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ಔಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅದರಿಂದ ನಾನು ಹೆಚ್ಚಿಗೆ ಈ ಚುನಾವಣೆಯಲ್ಲಿ ನಮ್ಮನ್ನ ದೇವಸ್ಥಾನಕ್ಕೆ ಹಾಕೋದೆ ಆರಾಮಾಗಿ ನನಗೆ ಗೊತ್ತಿತ್ತು. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬಹುದು ಅಂತಕ್ಕಂಥದ್ದನ್ನ ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದೆ. ನಮ್ಮಲ್ಲಿ 4 ಜನ ಮಾಡಿದ್ದೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆ ಆಗಿದೆ, ಅದು ಚರ್ಚೆ ಆಗಿದೆ. ಹಿಂದೆ ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಡ್ ಬರ್ತಿದೆ ನಾನು ಗಮನಿಸಿದ್ದೀನಿ, ಏನೇನು ನಡೀತದೆ ಅಂತ. ನನಗೆ ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ಔಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅದರಿಂದ ನಾನು ಹೆಚ್ಚಿಗೆ ಈ ಚುನಾವಣೆಯಲ್ಲಿ ನಮ್ಮನ್ನ ದೇವಸ್ಥಾನಕ್ಕೆ ಹಾಕೋದೆ ಆರಾಮಾಗಿ ನನಗೆ ಗೊತ್ತಿತ್ತು. ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬಹುದು ಅಂತಕ್ಕಂಥದ್ದನ್ನ ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದೆ. ನಮ್ಮಲ್ಲಿ 4 ಜನ ಮಾಡಿದ್ದೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆ ಆಗಿದೆ, ಅದು ಚರ್ಚೆ ಆಗಿದೆ. ಹಿಂದೆ ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಡ್ ಬರ್ತಿದೆ ನಾನು ಗಮನಿಸಿದ್ದೀನಿ, ಏನೇನು ನಡೀತದೆ ಅಂತ. ನನಗೆ ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಸಂದೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು JDSನ 4 ವಿಕೆಟ್ ಪತನ ಆಗ್ತಾ ಇದೆ ಅಂದ್ರೆ ಎಲ್ಲದಕ್ಕೂ ರೆಡಿ ಇದ್ದೇ ವಿಧಾನ ಪರಿಷತ್ ಚುನಾವಣೆಯಲ್ಲಿ JDSನ 4 ಶಾಸಕರು ಕ್ರಾಸ್ ಓಟ್ ಮಾಡಿದ್ರ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಸಂದೀಪ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಖಂಡಿತವಾಗಿಯೂ ಲಕ್ಷ್ಮಿ, ನಿನ್ನೆ ನಡೆದಂತಹ ಏನು ಪರಿಷತ್ ಚುನಾವಣೆ ಸಾಕಷ್ಟು ರಾಜಕೀಯ ಸಂಚಲನವನ್ನ JDS ಪಕ್ಷದಲ್ಲಿ ಮೂಡಿಸಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂದ್ರೆ ಸಂಖ್ಯಾಬಲ ಇಲ್ಲದೆ ಇದ್ದು ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಯಾಕೆ ಅನ್ನುವಂತಹ JDS ಯಾಕಾಗಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಮೂಡಿತ್ತು. ಅದಕ್ಕೆ ಇವತ್ತು ಮೈಸೂರಿನಲ್ಲಿ ಕುಮಾರಸ್ವಾಮಿ ಅವರು ಸ್ವತಃ ಉತ್ತರವನ್ನ ಕೊಟ್ಟಿರ್ತಕ್ಕಂಥ, ಅಂದ್ರೆ ಎಲ್ಲವೂ ಗೊತ್ತಿದ್ದು ಕೂಡ ಅಭ್ಯರ್ಥಿಯನ್ನ ಗೆಲ್ಲಿಸಲ್ಲ ಅನ್ನೋದು ಗೊತ್ತಿದ್ರು ಕೂಡ ಇನ್ನೇನು ತಮ್ಮ ಶಾಸಕರ ಒಂದು ಏನು ಪರೀಕ್ಷೆಯನ್ನ ಮಾಡ್ಲಿಕ್ಕಾಗಿ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರು ಅನ್ನುವಂಥದ್ದು ಇವತ್ತು ಸ್ಪಷ್ಟಪಡಿಸಿರ್ತಕ್ಕಂಥ, ಅಂದ್ರೆ JDS ಇಂದ 4 ಅಡ್ಡ ಮತದಾನ ಆಗಿರುವಂತದ್ದು ಈಗಾಗಲೇ ಎಲ್ಲರಿಗೂ ಕೂಡ
ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂತಹದ್ದು. ಈ ಒಂದು ಯಾರು ಅಡ್ಡ ಮತದಾನವನ್ನ ಮಾಡ್ತಾರೆ, ಪಕ್ಷದ ಜೊತೆಗೆ ಯಾರಿದ್ದಾರೆ, ಯಾರೆಲ್ಲ ಶಾಸಕರು ಬೇರೆ ಪಕ್ಷದ ಜೊತೆ ಒಡನಾಟವನ್ನ ಹೊಂದಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವ ಸಲುವಾಗಿಯೇ ಕೂಡ ನಮ್ಮವರೇ ಈ ಒಂದು ನಮ್ಮವ್ರು ಯಾರು ಅನ್ನುವಂಥದ್ದನ್ನ ಗೊತ್ತು ಮಾಡ್ಕೊಳ್ಳೋದಿಕ್ಕಾಗಿ ಈ ಒಂದು ಏನು ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಅನ್ನುವಂಥದ್ದು ಈಗ HD ಕುಮಾರಸ್ವಾಮಿ ಅವರೇ ಏನು ಸ್ಪಷ್ಟಪಡಿಸಿರ್ತಕ್ಕಂತಹದ್ದು. ಆ ನಾಲ್ವರು ಯಾರು, ಆ ನಾಲ್ವರ ವಿರುದ್ಧ ಕಠಿಣ ಕ್ರಮವಂತೂ ಆಗುತ್ತೆ ಅನ್ನುವಂತಹದ್ದು HD ಕುಮಾರಸ್ವಾಮಿ ಅವರ ಮಾತಿನಿಂದನೇ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಉಚ್ಚಾಟನೆ ಈ ಶಿಕ್ಷೆಗೆ ಈ ನಾಲ್ವರು ಒಳಗಾಗ್ತಾರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಇರುವಂತಹದ್ದು. ಸದ್ಯ ಏನು ಈ ಪರಿಷತ್ ಚುನಾವಣೆಗೂ ಮುಂಚೆ 17 ಶಾಸಕರನ್ನ ಮನೆಗೆ ಕರೆಸಿ ಒಂದು ರೆಸಾರ್ಟ್ ನಲ್ಲಿ ಸಭೆಯನ್ನ ಕೂಡ ಮಾಡಿದ್ರು. 17 ಶಾಸಕರು ಪೈಕಿ ಅದರಲ್ಲೂ ಕೂಡ ಅಂದ್ರೆ ಸಂಪರ್ಕಕ್ಕೆ ಇದ್ದಂತಹ 17 ಶಾಸಕರಲ್ಲೂ ಕೂಡ 14 ಶಾಸಕರು ಮಾತ್ರ ತಮ್ಮ ಅಭ್ಯರ್ಥಿಗೆ ಮತದಾನ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು JDSಗೆ ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಸಮಯ ಕೂಡ ಅನ್ನುವಂತಹದ್ದು ಸ್ಪಷ್ಟ ಆಗ್ತಾ ಇರ್ತಕ್ಕಂತಹದ್ದು. ಅಂದ್ರೆ ಈ 4 ಏನು ಮುಂದಿನ ಚುನಾವಣೆ 2028ರ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ಯಾವ ರೀತಿಯಲ್ಲಿ ತಯಾರಾಗ್ಬೇಕು ಅನ್ನುವಂತಹದ್ದು ನಿಟ್ಟಿನಲ್ಲಿ ಈಗ JDSಗೆ ಇದೊಂದು ಆತ್ಮಾವಲೋಕನ ಸಮಯ ಕೂಡ ಆಗಿರ್ತಕ್ಕಂತಹದ್ದು. ಲಕ್ಷ್ಮಿ, ಧನ್ಯವಾದ ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.